ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಖ್ಯಾತ ಸಂಗೀತ ನಿರ್ದೇಶಕ, ಗಾಯಕ ಹಾಗೂ ಆಸ್ಕರ್ ಪ್ರಶಸ್ತಿ ವಿಜೇತ AR ರೆಹಮಾನ್ ಅವರು BBCಗೆ ನೀಡಿದ ಒಂದು ಸಂದರ್ಶನ ದೇಶವ್ಯಾಪಿ ಚರ್ಚೆಗೆ ಕಾರಣವಾಗಿತ್ತು. ಆ ಸಂದರ್ಭದಲ್ಲಿ ಅವರು ಕಳೆದ ಕೆಲವು ವರ್ಷಗಳಲ್ಲಿ ತಾವು ಕಡಿಮೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಿರುವುದಕ್ಕೆ ಕೋಮುವಾದ, ಧಾರ್ಮಿಕ ಪೂರ್ವಾಗ್ರಹ ಮತ್ತು ವ್ಯವಸ್ಥೆಯ ಬದಲಾವಣೆಗಳು ಕಾರಣವಾಗಿರಬಹುದು ಎಂಬ ಸೂಚನೆ ನೀಡಿದರು. ಮುಖ್ಯವಾಗಿ ತಾವು ಮುಸ್ಲಿಂ ಆಗಿರುವ ಕಾರಣಕ್ಕೆ ಅವಕಾಶಗಳು ಕಡಿಮೆಯಾಗಿವೆ ಎಂಬ ಅರ್ಥ ಬರುವಂತೆ ಮಾತನಾಡಿದರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೂ ಇದೆ. ಈ ಸಂದರ್ಶನ ನಡೆಸಿದವರು ಪಾಕಿಸ್ತಾನಿ ಮೂಲದ ಬ್ರಿಟಿಷ್ ಪತ್ರಕರ್ತ ಹರೂನ್ ರಶೀದ್. ಅವರು ಭಾರತದಲ್ಲಿನ ಹಿಂದೂ ಮುಸ್ಲಿಂ ವಿಭಜನೆ, ಮುಸ್ಲಿಮರ ಮೇಲೆ ನಡೆಯುತ್ತಿರುವ ಅನ್ಯಾಯ, ಇಂತಹ ವಿಷಯಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳಿದರು. ಸ್ವಲ್ಪ ಪ್ರಚೋದನೆಯ ನಂತರ ಅಲ್ಲಾರಕ್ಕ ರೆಹಮಾನ್ ಅವರೊಳಗಿನ ನೋವು ಅಥವಾ ವರ್ಷಗಳಿಂದೊಳಗೆ ಅದುಮಿಕೊಂಡಿದ್ದ ಭಾವನೆಗಳು ಹೊರಬಂದವು. ಇಲ್ಲಿಯವರೆಗೆ ಭಾರತವು AR ರೆಹಮಾನ್ ಅವರನ್ನು ಸಂಗೀತದ ಮೂಲಕ ವಿಶ್ವದ ಮುಂದೆ ಪ್ರತಿನಿಧಿಸಿದ ಕಲಾವಿದನನ್ನಾಗಿ 35 ವರ್ಷಗಳ ಕಾಲ ಗೌರವಿಸುತ್ತಲೇ ತಲೆಯ ಮೇಲೆ ಇಟ್ಟುಕೊಂಡು ಬಂದಿದೆ. ಆದರೆ ಈ ಸಂದರ್ಶನದ ನಂತರ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಯಶಸ್ಸಿನ ಸಮಯದಲ್ಲಿ ಕಲಾವಿದನಾಗಿದ್ದ ರೆಹಮಾನ್ ವೈಫಲ್ಯದ ಅಂತ್ಯದಲ್ಲಿ ತಮ್ಮ ಗುರುತನ್ನು ಧರ್ಮದೊಂದಿಗೆ ಜೋಡಿಸಿಕೊಳ್ಳುತ್ತಿದ್ದಾರೆಯೇ? ಒಂದು ಕಾಲದಲ್ಲಿ ಮಾತುಜೆ ಸಲಾಂ, ಜೈಹೋರ್ನಂತಹ ಸೂಪರ್ ಹಿಟ್ ಹಾಡುಗಳನ್ನು ದೇಶದ ಹೆಮ್ಮೆಯ ಸಂಕೇತವಾಗಿದ್ದವು. ಇಂದಿಗೂ ಆ ಹಾಡುಗಳು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿವೆ. ಆದರೆ ಪ್ರಾಮಾಣಿಕವಾಗಿ ಯೋಚಿಸಿ, ಇತ್ತೀಚಿನ ವರ್ಷಗಳಲ್ಲಿ ಅವರ ಯಾವ ಹಾಡುಗಳು ಅಷ್ಟೇ ಮಟ್ಟದ ಪ್ರಭಾವ ಬೀರಿವೆ? ಹೊಸ ಸಂಗೀತ ನಿರ್ದೇಶಕರು ಬಂದ ಮೇಲೆ ಸ್ಪರ್ಧೆ ಹೆಚ್ಚಾಗಿಲ್ಲವೇ? ಸಿನಿಮಾ ಉದ್ಯಮದ ಸತ್ಯವೇನೆಂದರೆ, ಇಲ್ಲಿ ಯಶಸ್ಸು ಶಾಶ್ವತವಲ್ಲ, ಪ್ರೇಕ್ಷಕರ ಅಭಿರುಚಿಯೇ ಅಂತಿಮ. ಒಂದು ವೇಳೆ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ತಾರತಮ್ಯ ಎದುರಿಸಿದ್ದರೆ 2017, 22, 24ರಲ್ಲಿ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸಿಗುತ್ತಿತ್ತೆ. ರಾಷ್ಟ್ರಪತಿ ಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಗೌರವಾರ್ಥ ಭೋಜನಕ್ಕೆ ಆಹ್ವಾನ ಸಿಗುತ್ತಿತ್ತೆ. 4,000 ಕೋಟಿ ಬಜೆಟ್ಟಿನ ರಾಮಾಯಣ ಚಲನಚಿತ್ರಕ್ಕೆ ಸಂಗೀತ ನೀಡುವ ಅವಕಾಶ ಸಿಕ್ಕಿರುತ್ತಿತ್ತೆ. ನಮ್ಮ ದೇಶದ 3 ದೊಡ್ಡ ಸೂಪರ್ ಸ್ಟಾರ್ಗಳಾಗಿ ಮೆರೆಯುತ್ತಿರುವವರು ಕೂಡ ಖಾನ್ಗಳೇ ಆಗಿದ್ದಾರೆ. 100 ಕೋಟಿಗೂ ಹೆಚ್ಚು ಹಿಂದೂಗಳಿರುವ ಈ ದೇಶದಲ್ಲಿ ಜನರು ಧರ್ಮವನ್ನಲ್ಲ, ಪ್ರತಿಭೆ ಮತ್ತು ಕೆಲಸವನ್ನು ನೋಡುತ್ತಾರೆ. ಇಲ್ಲಿ ಪ್ರಶ್ನೆ ಧರ್ಮದ ಬಗ್ಗೆ ಅಲ್ಲ, ವೈಫಲ್ಯಕ್ಕೆ ಕಾರಣ ಹುಡುಕುವಾಗ ಧರ್ಮವನ್ನು ಮುನ್ನೆಲೆಗೆ ತರುವ ಪ್ರವೃತ್ತಿಯ ಬಗ್ಗೆ. ಕೋಮುವಾದ ಒಂದೇ ದಿನ ಹುಟ್ಟುವುದಿಲ್ಲ, ಅದು ಹಂತ ಹಂತವಾಗಿ ಬೆಳೆದು ಬರುತ್ತದೆ. ಮೊದಲು ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ತನ್ನ ವೈಯಕ್ತಿಕ ನೋವನ್ನು ಧರ್ಮದ ಭಾಷೆಯಲ್ಲಿ ಹೇಳುತ್ತಾನೆ. ನಂತರ ಮಾಧ್ಯಮಗಳು ಅದನ್ನು ಬಿತ್ತರಿಸುತ್ತವೆ. ಜನರ ಮನಸ್ಸಿನಲ್ಲಿ ಅನುಮಾನದ ಬೀಜ ಬೀಳುತ್ತವೆ. ಅಂತಿಮವಾಗಿ ಹೇಳುವುದೇನೆಂದರೆ, ಈ ದೇಶ ಇಂದಿಗೂ ಕೋಮುವಾದದ ಮೇಲೆ ನಿಂತಿಲ್ಲ. ಒಂದು ವೇಳೆ ಈ ಸಮಾಜ ಕೋಮುವಾದಿ ಆಗಿದ್ದರೆ ಇಲ್ಲಿ ಅಲ್ಪಸಂಖ್ಯಾತರು ಇಷ್ಟು ನೆಮ್ಮದಿಯಿಂದ ಬದುಕಲು, ಇಷ್ಟು ಗೌರವ, ಸಂಪತ್ತು, ಖ್ಯಾತಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ಅಲ್ಪಸಂಖ್ಯಾತರು ಸುಖವಾಗಿದ್ದಾರೆ ಎಂದರೆ ಅದು ಈ ದೇಶದ ಬಹುಸಂಖ್ಯಾತ ಸಮಾಜದ ಸಹಿಷ್ಣುತೆ ಮತ್ತು ಸಹನೆಯಿಂದ ಮಲಗಿರುವ ಕಾರಣ. ಇಂತಹ ಸತ್ಯ ಗೊತ್ತಿದ್ದರೂ ತಮ್ಮ ವೈಫಲ್ಯಕ್ಕೆ ಧರ್ಮದ ಬಣ್ಣ ಹಚ್ಚುತ್ತಿರುವುದು ಅಪ್ರಾಮಾಣಿಕ ಮತ್ತು ಅಪಾಯಕಾರಿ ಪ್ರವೃತ್ತಿ. ವೈಫಲ್ಯಕ್ಕೆ ಧರ್ಮವನ್ನು ಕಾರಣ ಮಾಡುವುದು ತಪ್ಪು. ಸ್ಪರ್ಧೆಗೆ ತಕ್ಕಂತೆ ನಿಲ್ಲಲಾಗದಿದ್ದನ್ನು ಒಪ್ಪಿಕೊಳ್ಳುವ ಧೈರ್ಯ ಬೇಕು. ಅದೇ ನಿಜವಾದ ಧೈರ್ಯ. ಧರ್ಮದ ಹಿಂದೆ ಅಡಗಿಕೊಳ್ಳುವುದು ಪರಿಹಾರವಲ್ಲ, ಅದೇ ನಿಜವಾದ ಕೋಮು. ಮುಂದಿನ ದಿನಗಳಲ್ಲಿ ಇದೇ ರೀತಿ ನನ್ನ ವಿಡಿಯೋ ನೋಡಲು ನನ್ನ ಮದ್ರಾಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.